ಪ್ರಿಯ ವೀಕ್ಷಕರಿಗೆಲ್ಲ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟೋ ಮಂದಿ ನೊಂದು ಬೆಂದು ಬೇಸತ್ತ ಜೀವಗಳಿಗೆ ಮಂಜುನಾಥ ಶಾಸ್ತ್ರಿ ಗುರೂಜಿಯವರ ಆತ್ಮಚಿಕಿತ್ಸೆ ಬೆಳಕನ್ನ ಕಲ್ಪಿಸಿಕೊಟ್ಟಿದೆ. ಅಂತಹ ಇನ್ನೊಂದು ವಿಭಿನ್ನ ಸಂಚಿಕೆಯೇ ಇಂದಿನ ನಮ್ಮ ಜನ್ಮ ಜನ್ಮಾಂತರ. ಬೆಂಗಳೂರಿನ ನಿವಾಸಿಯಾದ ಈಕೆಯ ಹೆಸರು ಮಮತಾ. ಈಕೆ ಒಳ್ಳೊಳ್ಳೆ ಕೋರ್ಸ್ಗಳನ್ನ ಮಾಡಿಕೊಂಡು ಗಂಡ ಮಗು ಜೊತೆ ಸಂತೋಷವಾಗಿ ನಗುನಗುತ್ತಾ ಇದ್ದ ಈ ಪುಟ್ಟ ಸಂಸಾರದಲ್ಲಿ ಎದುರಾಗುತ್ತೆ ನೋಡಿ ಒಂದೊಂದೇ ಸಮಸ್ಯೆಗಳು. ಎಂತಹ ಕೋರ್ಸ್ ಮಾಡಿದ್ರೂ ಪ್ರಯೋಜನಕ್ಕೆ ಬರದೆ ಕೆಲಸನೂ ಸಿಗದೆ ಮನೆಯಲ್ಲೇ ಇರುವ ಹಾಗಾಗುತ್ತದೆ. ಹೀಗೆ ಇನ್ನು 10 ಸಮಸ್ಯೆಗೆ ತುತ್ತಾಗ್ತಾ ಬರ್ತಾರೆ. ಇದಕ್ಕೆಲ್ಲ ಎಲ್ಲೂ ಪರಿಹಾರ ಸಿಗದ ಈ ದಂಪತಿಗಳು ಕೊನೆಯದಾಗಿ ಅರಸಿ ಬಂದಿದ್ದು ನಮ್ಮ ಈ ಜನ್ಮ ಜನ್ಮಾಂತರದ ವೇದಿಕೆಗೆ. ನಮಸ್ತೆ ಗುರೂಜಿ. ನಮಸ್ತೆ ಹೇಳಿ. ಹೆಸರು ಮಮತಾ ಅಂತ ಹೇಳಿ ಬೆಂಗಳೂರಿಂದನೇ ಬಂದಿದ್ದೀನಿ. ಒಂದು 10 ವರ್ಷದಿಂದ ನನಗೆ ಆರೋಗ್ಯ ಸಮಸ್ಯೆ ಇದೆ. ದೇಹದ ಬಲಭಾಗದಲ್ಲಿ ತಲೆಯಿಂದ ಕಾಲವರೆಗೂ ವಿಪರೀತ ನೋವಿದೆ. ಎಲ್ಲ ಹಾಸ್ಪಿಟ್ಲೆಲ್ಲ ಆಯಿತು, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ. ಯಾವುದೇ ರೀತಿಯಲ್ಲಿ ಏನೇ ಒಂದು ಬೆನಿಫಿಟ್ ಆಗಿಲ್ಲ. ದೇಹದ ಬಲಭಾಗದ ನೋವು ಅಂದರೆ ತಲೆ, ಕುತ್ತಿಗೆ, ಬೆನ್ನು, ಭುಜ, ಬಲಮೊಳಕೈ ಮತ್ತು ಕಾಲು, ಸಂಪೂರ್ಣ ಅರ್ಧ ಭಾಗ ಏನಾಗುತ್ತೆ? ವಿಪರೀತ ನೋವು ಅಂತ ಹೇಳಿದ್ರೆ ಅದು ಕೂತ್ಕೊಳ್ಳಿಕ್ಕಾಗಲ್ಲ, ಮಲಗಲಿಕ್ಕಾಗಲ್ಲ, ಮತ್ತು ನಿದ್ದೆ ಕರೆಕ್ಟಾಗಿ ಬರೋಲ್ಲ, ಮತ್ತು ಕೆಟ್ಟ ಕನಸುಗಳು ಬರುತ್ತೆ. ಮತ್ತು 2003ನೇ ಇಸ್ವಿಯಿಂದ ದೇಹದ ಎಡಭಾಗದ ಹೊಟ್ಟೆ ನೋವು, ಅದು 2-3 ಸಲ ಸ್ಕ್ಯಾನಿಂಗ್ ಮಾಡಿದ್ರು ಅದರಲ್ಲಿ ಏನೂ ಉಪಯೋಗ ಆಗಿಲ್ಲ. ಮತ್ತು ಯಾವುದೇ ಕೆಲಸ ಮಾಡಿದ್ರು ಅರ್ಧಂಬರ್ಧ ಇನ್ಕಂಪ್ಲೀಟ್, ಅದರಲ್ಲಿ ಮನಸ್ಸು ಚಂಚಲತೆ ಆಗುತ್ತೆ. ಎಷ್ಟೇ ಕೋರ್ಸ್ ಮಾಡಿದ್ರೂ ಅದನ್ನು ಕಂಟಿನ್ಯೂ ಆಗಿ ಪ್ರೊಫೆಷನ್ ಆಗಿ ತೊಗೊಳಕ್ಕಾಗ್ತಿಲ್ಲ. ಮತ್ತು ಸದಾ ಒಂದು ಕೋಪ ಬರೋದು, ಒಂದು ಮನಸ್ಸಿಗೆ ಜಿಗುಪ್ಸೆ ಆಗೋದು, ಬೇಡ ಜೀವನ ಅಷ್ಟೊಂದು ಜಿಗುಪ್ಸೆ ಆಗೋದು. ಮತ್ತು ಯಾವುದೇ ಕೆಲಸ ಮಾಡಿದ್ರೂ 2 ದಿನದ ಮೇಲೆ ಆಸಕ್ತಿ ಇರೋದಿಲ್ಲ, ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಆಯುರ್ವೇದಿಕ್, ಅಲೋಪತಿಕ್, ಹೋಮಿಯೋಪತಿಕ್ ಎಲ್ಲ ಟ್ರೈ ಮಾಡಿದ್ದೇನೆ. ಮತ್ತು ಪೂಜೆ ಪುರಸ್ಕಾರಗಳು ಅದೆಲ್ಲ ಆಗಿದೆ, ಯಾವುದರಲ್ಲೂ ನನಗೆ ಫಲ ಕಂಡಿಲ್ಲ. ಈಗ ದೇಹದ ಬಲಭಾಗ ಸಂಪೂರ್ಣ ತೊಂದರೆ ಇದೆ ಅನ್ನೋಲ್ಲ, ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ. ನಿಮ್ಮ ಬಲಗಣ್ಣು ಸ್ವಲ್ಪ ದೊಡ್ಡದಿದೆ, ಎಡಗಣ್ಣು ಚಿಕ್ಕದಿದೆ. ಮೊದಲಿಂದಾನು ಇದೆಯಾ ಅಥವಾ ಇಲ್ಲ? ಅದು ಇತ್ತೀಚೆಗೆ ಶುರುವಾಗಿದೆ. ಇತ್ತೀಚೆಗೆ ಅಂದ್ರೆ ಎಷ್ಟು ವರ್ಷದಿಂದ? 2-3 ತಿಂಗಳಿಂದ ಅದು ಬಲಗಣ್ಣಲ್ಲಿ ಒಂದು ಚುಚ್ಚೋ ಥರ ಶುರುವಾಗಿದೆ. ಅದು ಶುರುವಾದಾಗ ಡಾಕ್ಟರ್ ಹೇಳಿದ್ರು ಒಂದು 20 ದಿವಸ ನೀವು ಒಂದು ಐ ಡ್ರಾಪ್ಸ್ ಹಾಕಿ, ಕೇಸ್ ಅದು ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ ಆಪ್ರೇಟ್ ಮಾಡಬೇಕಾ ನೋಡೋಣ ಅಂತ ಹೇಳಿದ್ದಾರೆ. ಸೊ ಬಲಭಾಗದ ನರಗಳೆಲ್ಲ ಎಳೆಯುತ್ತೆ. ಈಗ ಎಡಭಾಗದ ಹೊಟ್ಟೆ ನೋವು ಅಂದ್ರಲ್ಲ, ಇದು ರೀಸೆಂಟ್ ಡೆವಲಪ್ಮೆಂಟ್? ಇದು ಇಲ್ಲ, ಇದು ಒಂದು 2003ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ನಾನು 2-3 ಸಲ ಸ್ಕ್ಯಾನಿಂಗ್ ಮಾಡಿಸಿದೆ. ಅಂದರೆ ಅದರಲ್ಲಿ ಯಾವುದರಲ್ಲೂ ರಿಪೋರ್ಟ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ, ನಾರ್ಮಲ್ ಅಂತ ಬರ್ತಾ ಇದೆ. ಮತ್ತು ಯಾವುದೇ ಒಂದು ಜಾಬನ್ನು ಅಷ್ಟೇ ಕಂಟಿನ್ಯೂ ಆಗಿ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಎಲ್ಲ ಕೋರ್ಸ್ಗಳನ್ನ ಮಾಡಿ ಮನೆಯಲ್ಲೇ ಇದ್ದೀನಿ ಆ ಥರ. ಅಂದರೆ ಮನೆಯಲ್ಲೂ ಅಷ್ಟೇ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬ ಜಗಳ ಆಗ್ತಾ ಇರುತ್ತೆ. ಏನು ಅನ್ಸುತ್ತೆ ಮತ್ತೆ ಬೇರೆ ಏನು ಸಮಸ್ಯೆ ಇರ್ಬೋದು ಅಂತ ನಿಮ್ಮ ಅನಿಸಿಕೆ? ಈಗ ಅಂದರೆ ದೇಹದಲ್ಲಿ ಬೇರೆ ಏನಾದರೂ ತೊಂದರೆ ಇದ್ದರೆ ಕಣ್ಣಿಗೆ ಕಾಣದಿರೋದು ಏನಾದರೂ ನಿಮ್ಮ ಮುಖಾಂತರ ಗೊತ್ತಾಗ್ಬೋದು ಅನ್ನೋ ಒಂದು ನಂಬಿಕೆ ನನಗೆ ಇದೆ. ಅದೊಂದು ಆಶಯ ಇದೆ. ಕೊನೆಯದಾಗಿ ಪ್ರಯತ್ನ. ಹೇಳಿ. ಅವರು ಹೇಳಿದಂಗೆ ತುಂಬ ಆಲ್ಮೋಸ್ಟ್ 10 ಇಯರ್ಸ್ ಆಯಿತು ಈ ಪ್ರಾಬ್ಲಮ್ ಆಗಿ. ಆ್ಯಕ್ಚುಲಿ ಮ್ಯಾರೇಜ್ ಆಗಿ 1 ಇಯರಿಂದ ಜಾಸ್ತಿ ಲೈಟಾಗಿ ಹಂಗೆ ಇನ್ಕ್ರೀಸ್ ಆಗಿ ಇವಾಗ ಒಂದು ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲೇಟ್ ಎಲ್ಲರನ್ನೂ ಮೀಟ್ ಮಾಡಿ ಆಗಿದೆ. ಆಮೇಲೆ ಆಯುರ್ವೇದಿಕ್ ಆಗಿದೆ, ಅಲೋಪತಿಗೆ, ಎಲ್ಲದರಲ್ಲೂ ನಮಗೆ ಏನಂದರೆ ರಿಸಲ್ಟ್ 0. ರಿಸಲ್ಟ್ ಅಂತೂ ಬಂದೇ ಇಲ್ಲ ನಮಗೆ. ಆ್ಯಕ್ಚುಲಿ ಇವರು ಎಲ್ಲೆಲ್ಲ ಒಳ್ಳೊಳ್ಳೆ ಕೋರ್ಸ್ ಎಲ್ಲ ಮಾಡಿದರು, ಯಾವ ಕೋರ್ಸನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಜಾಬ್ ಆಪರ್ಚುನಿಟಿ ಒಳ್ಳೊಳ್ಳೆದು ಬರ್ತಿದ್ರು ಹೋಗೋಕ್ಕಾಗಲ್ಲ. ಟ್ರೀಟ್ಮೆಂಟ್ ಪ್ರಾಪರ್ ಆಗಿ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಕೋರ್ಸ್ ಮಾಡಿದ್ದಾರೆ. ಎಲ್ಲ ಮಾಡಿದ್ರು ಲಾಸ್ಟ್ಗೆ ಇದೇನು ಪ್ರಾಬ್ಲಮ್ ಇಲ್ಲ, ಸ್ಟ್ರೆಸ್ ಇದೆ ನಿಮಗೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ದೇವಸ್ಥಾನ, ಆಸ್ಪತ್ರೆ ಎಲ್ಲೇ ಹೋದರೂ ಪ್ರಯೋಜನ ಅನ್ನೋದು ಆಗ್ಲೇ ಇಲ್ಲ. ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಪರೀಕ್ಷೆ ಮಾಡಿಸಿದ್ರು ರಿಪೋರ್ಟ್ ಮಾತ್ರ ನಾರ್ಮಲ್ ಅಂತಾನೆ ಬರ್ತಾ ಇತ್ತು. ಎಲ್ಲ ರೀತಿಯ ಪೂಜೆ ಪುನಸ್ಕಾರ ಮಾಡಿದ್ರೂ ಪ್ರಯೋಜನ ಸಿಗದ ಈ ದಂಪತಿಗಳು ತಮಗೆ ಪರಿಹಾರ ಸಿಗೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ನಿಮಗೇನು ಅನ್ಸುತ್ತೆ ಮಮತಾ? 10 ವರ್ಷದಿಂದ ಇಷ್ಟೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ನೀವು. ಏನಾದರೂ ನನ್ನಲ್ಲೇ ಏನಾದರೂ ಒಂದು ತೊಂದರೆ ಇರ್ಬೋದು, ಅದು ಏನು ಅಂತ ನಮಗೆ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಅದು ನಿಮ್ಮಿಂದ ಕಂಡುಹಿಡಿಬೋದು ಅಂತ ನನಗೆ ನಂಬಿಕೆ ಇದೆ. ಸರಿ, ಹಾಗಿದ್ರೆ ಈ ನಿಮ್ಮ ಸಮಸ್ಯೆಯನ್ನು ಹೊತ್ತು ಈ ಜನ್ಮಾಂತರ ವೇದಿಕೆಗೆ ಬಂದಿದ್ದೀರಿ.
ನೋಡೋಣ. ನಿಮ್ಮನ್ನೇ ಯೋಗ ನಿದ್ರೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೇ ಆಳವಾದ ಯೋಗ ನಿದ್ರೆಗೆ ಹೋದರೆ ನಿಮ್ಮಿಂದಾನೇ ನಿಮ್ಮ ಎಲ್ಲ ಸಮಸ್ಯೆಯ ಮೂಲವನ್ನು ತಿಳ್ಕೊಳ್ಳೋಣ. ಒಂದು ವೇಳೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಬೇರೆ ಒಬ್ಬರನ್ನ ಯೋಗ ನಿದ್ರೆ ಕಳಿಸಿ ನಿಮ್ಮ ಆತ್ಮವನ್ನು ಅಲ್ಲಿ ವರ್ಗಾಯಿಸಿ ನಿಮ್ಮ ಸಮಸ್ಯೆಯ ಮೂಲವನ್ನು ಅಲ್ಲಿಂದ ತಿಳಿದು ಅದಕ್ಕೆ ಪರಿಹಾರವನ್ನು ಕೊಡೋ ಪ್ರಯತ್ನವನ್ನು ಮಾಡೋಣ. ಕೇಳಿದ್ರಲ್ಲ, ಮಮತಾ ಎದುರಿಸ್ತಾ ಇರುವ ಸಮಸ್ಯೆ ಎಂತಹದ್ದು ಅಂತ. ಆಕೆಯ ಸಮಸ್ಯೆಯನ್ನ ಬಗೆಹರಿಸಲು ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಒಂದು ವಿರಾಮದ ನಂತರ. ಅದರಿಂದ ನಿಮಗೇನೇನು ತೊಂದರೆ ಆಗ್ತಾ ಇದೆ ನೋಡಿ. ತುಂಬ ತಲೆನೋವು ಬರ್ತದೆ. ಓಕೆ, ಬಲಭಾಗ ಎಲ್ಲ ನೋವು ಬರ್ತದೆ.